KGF ಸಿನಿಮಾದ ನಂತರ ರಾಕಿ ಬಾಯ್ ಯಶ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ಆದರೆ ಅವರು ಏನು ಮಾಡ್ತಾ ಇದ್ರು ಅನ್ನೋಕ್ಕೆ ರಿಸಲ್ಟ್ ಇವತ್ತು ಸಿಕ್ಕಿದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಈಗಾಗಲೇ ರಿಲೀಸ್ ಆಗಿ ಧೂಳು ಎಬ್ಬಿಸ್ತಾ ಇದೆ. ಬನ್ನಿ ಟೀಸರ್ ಹೇಗಿದೆ ಅಂತ ನಾವು ನಿಮ್ಗೆ ಹೇಳ್ತೀನಿ. ಇದು ಟೀಸರ್ ವಿಮರ್ಶೆ ನಾವು ಕಂಡಂತೆ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಟೀಸರ್ ನೋಡಿದಾದ್ಮೇಲೆ ನಮಗನ್ಸಿದ್ದಿಷ್ಟೇ, ಯಶ್ ಅವರು ಕ್ಲಿಯರ್ ಕಟ್ಟಾಗಿ ಒಂದು ಇಂಪಾರ್ಟೆಂಟ್ ಮೆಸೇಜನ್ನು ಹೇಳಿದ್ದಾರೆ. ನಾನು ಕಾಂಪೀಟ್ ಮಾಡಿದರೆ ಅದು ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಅಂತ. ಆ ಲೆವೆಲ್ಗೆ ಆ ಟೀಸರ್ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏಕೆಂದರೆ ಅದರಲ್ಲಿ ಬರುವಂಥ ಕೆಲವೊಂದು ಸೀನ್ಸ್ಗಳನ್ನ ತೋರಿಸೋಕ್ಕೆ ದಮ್ ಬೇಕು. ಅದು ಟೀಸರ್ನಲ್ಲೇ ತೋರಿಸಿದ್ದಾರೆ ಅಂದರೆ ಸಮಥಿಂಗ್ ಇಸ್ ವೆರಿ ವೆರಿ ಬಿಗ್ ಟು ಕಮ್ ಅಂತ ಹೇಳ್ಬೋದು. ಇಷ್ಟು ದಿನ ಒಂದೊಂದೇ ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡ್ತಾ ನಮ್ಮ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಬಂದರು. ಈಗಾಗಲೇ ತುಂಬ ಸೌಂಡ್ ಮಾಡಿತ್ತು ಈಗ ಪೋಸ್ಟರ್ಗಳೆಲ್ಲ ನೋಡಿ. ಆದರೆ ಈ ಟೀಸರ್ ನೋಡಿ ಇಡೀ ವಿಶ್ವವೇ ದಂಗಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಮೇಕಿಂಗ್ ಇರ್ಬೋದು, ಆ ಮೇಕಿಂಗೆಲ್ಲ ನೋಡ್ತಾ ಇದ್ರೆ ಇದು ಹಾಲಿವುಡ್ ಲೆವೆಲ್ ಸಿನಿಮಾ ಅನಿಸುತ್ತೆ. ಪ್ಲಸ್ ಆ ಬಿ ಜಿ ಎಮ್ಗೆ ಯಶ್ ಅವರ ಪರ್ಫಾರ್ಮೆನ್ಸ್, ಆ ಎಂಟ್ರಿ ಇರ್ಬೋದು, ಆ ಸ್ವ್ಯಾಗ್ ಇರ್ಬೋದು, ಅದು ಯಾವುದೂ ಕಡಿಮೆ ಆಗಿಲ್ಲ. ಆ ರಾಕಿ ಬಾಯ್ನೇ ನಮ್ಮ ನೋಡ್ದಂಗೆ ಆಗ್ತಿತ್ತು. ಅದೇ ಸ್ವ್ಯಾಗ್, ಅದೇ ಟೆರರ್, ಅದೇ ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ಕಾಣಕ್ಕೆ ಸಿಗ್ತಾ ಇದೆ. ಇಡೀ ಸಿನಿಮಾದಲ್ಲಿ ಏನೇನು ಇರ್ಬೋದು ಅಂತ ಒಂದು ಸಣ್ಣ ಝಲಕ್ ಮುಖಾಂತರ ತೋರಿಸಿದ್ದಾರೆ. ಇಡೀ ಟೀಸರ್ ನೋಡಿದಾಗ ನಮಗೆ ಯಶ್ ಬಾಯಿಂದ ಬಂದ ಒಂದೇ ಒಂದು ಡೈಲಾಗ್, ಅದು ಡ್ಯಾಡೀಸ್ ಹೋಮ್. ಅಂದರೆ ಇದನ್ನು ಬ್ರೇಕ್ ಡೌನ್ ಮಾಡೋಕ್ಕಾಗಲ್ಲ, ಬಟ್ ನಮ್ಮ ಮುಖಾಂತರ ಬ್ರೇಕ್ ಡೌನ್ ಮಾಡೋದ್ರಾಗಿದೆ. ಅಂದರೆ ಒಬ್ಬ ಲೀಡರ್ ಅರೈವ್ ಆಗಿದ್ದಾನೆ ಅಂತ, ಅಥವಾ ಒಬ್ಬ ಸರ್ವೈವರ್ ಬಂದಿದ್ದಾನೆ ಅಂತ ಅರ್ಥ. ಈ ರಾಯ ಅನ್ನೋ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋ ರೀತಿ ತುಂಬ ಇಷ್ಟ ಆಯಿತು. ಟೀಸರಲ್ಲಿ ಆತ ಹೇಗಿರ್ತಾನೆ ಅನ್ನೋ ಒಂದು ಸಣ್ಣ ಝಲಕ್ ಇರುತ್ತೆ. ಅವನು ಸ್ವ್ಯಾಗ್ ಆಗಿ, ಅಥವಾ ಒಂದು ಆ್ಯಟಿಟ್ಯೂಡ್ ಪರ್ಸನ್, ಒಬ್ಬ ಕ್ರೇಜಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಇನ್ನೂ ಮಚ್ ಮೋರ್ ನಾವು ನೋಡ್ಬೋದು. ಟ್ರೈಲರ್ಗಾಗಿ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ಸ್ಮಶಾನದಲ್ಲಿ ಆಗುವಂಥ ಸೀನ್ ಆಗಿರ್ಬೋದು, ಅದು ಸಿನಿಮಾದಲ್ಲಿದೆಯೋ ಅಥವಾ ಟೀಸರ್ಗೋಸ್ಕರ ಶೂಟ್ ಮಾಡಿದಾರೋ ಗೊತ್ತಿಲ್ಲ, ಬಟ್ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ. ಕೆಲವೊಂದು ಸೀನ್ಗಳ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಆ ಲೆವೆಲಿಗೆ ನೀವು ಕಾಂಪೀಟ್ ಮಾಡ್ತಾಯಿದ್ದೀರಾ. ಇಂಟರ್ನ್ಯಾಷನಲ್ ಲೆವೆಲಿಗೆ ನಾವು ಕಾಂಪೀಟ್ ಮಾಡ್ತಾಯಿದ್ದೀವಿ ಅಂತ ಆದಮೇಲೆ ನಿಮ್ಗೆ ಆಬ್ವಿಯಸ್ಲಿ EA ಸರ್ಟಿಫಿಕೇಟ್ ಸಿಗುತ್ತೆ. ಬಟ್ ಆ ಲೆವೆಲಿಗೆ ನಾವು ಮಾಡಬೇಕಾದ್ರೆ ಕೆಲವೊಂದು ಸೀನ್ಗಳು ಅನಿವಾರ್ಯತೆ ಇರುತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾವು ಹಾಲಿವುಡ್ ಸಿನಿಮಾಗಳನ್ನು ತುಂಬ ನೋಡೋದ್ರಿಂದ ನಮಗದು ಅರ್ಥ ಆಗುತ್ತೆ. ಬಟ್ ಗೊತ್ತಿಲ್ಲ ರೀಜನಲ್ ಲ್ಯಾಂಗ್ವೇಜಲ್ಲಿ ಅದರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಓಪನಿಂಗ್ಸ್ ಹೆಂಗಿರುತ್ತೆ ಸಿನಿಮಾದಾಗ ಗೊತ್ತಿಲ್ಲ. ಯಾಕೆಂದರೆ KGF ಬಂದಾಗ, KGF 1, 2 ಬಂದಾಗ ತುಂಬ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳನ್ನು ನೋಡಿದರು. ಬಟ್ ಇದು ಓಪನ್ ಸ್ಟೇಟ್ಮೆಂಟ್ ಆಗಿದೆ, ಇದೊಂದು ಪಕ್ಕಾ A ಸರ್ಟಿಫೈಡ್ ಸಿನಿಮಾ ಅಂತ. ಬಟ್ ಗೊತ್ತಿಲ್ಲ ಇದನ್ನು ಯಾವ ರೀತಿ ಜನ ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಟ್ರೈಲರ್ ಬಂದ ತಕ್ಷಣ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಏನೇನು ಅಂಶಗಳನ್ನು ನೋಡಿ ನಾವು ಸಿನಿಮಾಗಳನ್ನು ನೋಡಬೇಕು ಅಂತ. ಬಟ್ ಫಾರ್ ಫ್ಯಾಮಿಲಿ ಆಡಿಯನ್ಸ್ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಯೂತ್ಸ್, ಯು ವಾಂಟ್ ಲವ್ ದಿಸ್ ಮೂವಿ 100%. ಆ ಮೇಕಿಂಗ್ ಆಗಿರ್ಬೋದು, ಆ ರವಿ ಬಸ್ರೂರು ಒನ್ಸ್ ಅಗೇನ್ ಜಮ್ ಆಫ್ ಮ್ಯೂಸಿಕ್, ಅದಕ್ಕೆ ಅವ್ರನ್ನ BGM ಕಿಂಗ್ ಅಂತ ಕರೆಯೋದು. ಆ ಟೆರರ್ ಮ್ಯೂಸಿಕ್ನ ಅವ್ರು ಎಲ್ಲೆಲ್ಲಿ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ, ಚಿಂದಿ ಆಗಿಬಿಟ್ಟಿದೆ. ಸೀರಿಯಸ್ಲಿ 100% ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗೋದ್ರಲ್ಲಿ ಎರಡು ಡೌಟ್ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಶೇಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.